ನಮಸ್ಕಾರ ಸ್ನೇಹಿತರೆ, ನಾನಿಲ್ಲಿ KSOUನ ಫಸ್ಟ್ ಇಯರ್ BA ಅಥವಾ BCom ಡಿಗ್ರಿಯ ಎಕ್ಸಾಮಿನ ಒಂದು ಕ್ವೆಶ್ಚನ್ ಪೇಪರನ್ನು ಅನಲೈಸ್ ಮಾಡ್ತಾ ಇದ್ದೇನೆ. ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವೆಶ್ಚನ್ ಪೇಪರ್ ಆಗಿದೆ. ಇದು ನಮ್ಮ ಒಬ್ಬ ವ್ಯೂವರ್ಸ್ನ ರಿಕ್ವೆಸ್ಟ್ ಕೂಡ ಆಗಿದೆ. ಈ ಕ್ವೆಶ್ಚನ್ ಪೇಪರ್ 2022 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಡೆದಂತಹ ಎಕ್ಸಾಮಿಗೆ ಸಂಬಂಧಪಟ್ಟಿದೆ. ಇದು ಡಿಗ್ರಿಯ ಫಸ್ಟ್ ಇಯರ್ BA ಅಥವಾ BComನ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಪೇಪರ್ ಆಗಿದೆ. ಇಲ್ಲಿ ನೀವು ಹೆಡ್ಡಿಂಗಲ್ಲಿ ನೋಡ್ಬೋದು ಈ ಎಲ್ಲ ಇನ್ಫಾರ್ಮೇಷನನ್ನು. ಹಾಗೆ ನೆಕ್ಸ್ಟ್ ನಾವು ಬಂದರೆ ನಾನ್ CBCS SLM ಸ್ಕೀಮ್ ಅಂತ ಇದೆ. ಇಲ್ಲಿ CBCS ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಆಗುತ್ತೆ. ಅಂದರೆ ಇದು 6 ಮಂತಿಗೊಂದು ಸಲ ಇರುವಂತಹ ಸಿಲೆಬಸ್, ಅಂದರೆ ಸೆಮಿಸ್ಟರ್ ಸಿಸ್ಟಮ್ ಅಂತ ನೀವು ಈಸಿಯಲ್ಲಿ ಅರ್ಥ ಮಾಡಿಕೊಳ್ಬೋದು. ಆದರೆ ಈ ಕ್ವೆಶ್ಚನ್ ಪೇಪರ್ ಸಂಬಂಧಪಟ್ಟಿರೋದು ನಾನ್ CBCS, ಅಂದರೆ ಇದು ಸೆಮಿಸ್ಟರ್ ಕ್ವೆಶ್ಚನ್ ಪೇಪರ್ ಅಲ್ಲ, ಇಯರ್ಲಿ ಬರುವಂಥ ಎಕ್ಸಾಮ್ಸ್. ಅಂದರೆ UG ಅಥವಾ BA ಅಥವಾ BComಲ್ಲಿ ಇಯರ್ಲಿ ಒನ್ಸ್ ಎಕ್ಸಾಮ್ ಆಗುವಂಥದ್ದು, ಒನ್ಸ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಇರುವಂಥದ್ದು. ಆದರೆ ನೀವು CBCS ಸ್ಕೀಮಲ್ಲಿ ಇಯರ್ಲಿ 2 ಟೈಮ್ಸ್ ಎಕ್ಸಾಮ್ ಬರೀತೀರಾ, ಹಾಗೆ 2 ಟೈಮ್ ಅಸೈನ್ಮೆಂಟ್ ಬರೀತೀರಾ. ಅದು 6 ಮಂತ್ ಒನ್ಸ್. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ನಾನ್ CBCS ಅಂದರೆ ಇಯರ್ಲಿ ಎಕ್ಸಾಮ್, ಅಂದರೆ ಫುಲ್ ಇಯರ್ ಇದ್ದು ಒಂದೇ ಸಲ ಎಕ್ಸಾಮ್ ಬರುವಂಥದ್ದು. ಇದು ಕ್ವೆಶ್ಚನ್ ಪೇಪರ್ ರಿಲೇಟ್ ಆಗಿರೋದು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ. ಇದು ಸ್ಪೆಸಿಫಿಕ್ ಆಗಿ ಪೋಯಿಟ್ರಿ, ಫ್ರೋಸ್, ಫಿಕ್ಷನ್ ಆ್ಯಂಡ್ ಗ್ರಾಮರಿಗೆ ರಿಲೇಟ್ ಆಗಿದೆ. ಟೋಟಲ್ 3 hour ಕಾಲೇಜ್ ಇರುತ್ತದೆ. ಟೋಟಲ್ ಮಾರ್ಕ್ಸ್ ಇಲ್ಲಿ 80, ಅಂದರೆ ಔಟ್ ಆಫ್ 100 ಟೋಟಲ್ ಇಯರ್ ಪರ್ಸಂಟೇಜ್ ಇರ್ತದೆ. ಅದರಲ್ಲಿ 20 ನಾವು ಅಸೈನ್ಮೆಂಟ್ ಬರಿತೇವೆ. ಆಲ್ರೆಡಿ ನಿಮಗೆ ಅಸೈನ್ಮೆಂಟ್ ಬಗ್ಗೆ ಗೊತ್ತಿರ್ಬೋದು ಅಂದ್ಕೊಳ್ತೇನೆ. ಗೊತ್ತಿಲ್ಲ ಅಂತಾದರೆ ಮೆಸೇಜ್ ಮಾಡಿ, ನಾನು ಅಸೈನ್ಮೆಂಟ್ ಬಗ್ಗೆಯೂ ಒಂದು ವಿಡಿಯೋ ಮಾಡ್ತೇನೆ. ಇನ್ಸ್ಟ್ರಕ್ಷನ್ಸ್ ಆಲ್ ಸೆಕ್ಷನ್ಸ್ ಆರ್ ಕಂಪಲ್ಸರಿ. ಹಾಗಂತ ಎಲ್ಲ ಕ್ವೆಶ್ಚನ್ಸ್ ಕಂಪಲ್ಸರಿ ಅಲ್ಲ, ದಯವಿಟ್ಟು ಗಮನಿಸಿ. ಸೆಕ್ಷನ್ಸ್ ಆರ್ ಕಂಪಲ್ಸರಿ. ಅಂದರೆ ಸೆಕ್ಷನ್ A ಅಂತ ನೋಡಿದ್ದೀರಿ, ಇನ್ನು ಸೆಕ್ಷನ್ B, C ಎಲ್ಲ ಬರುತ್ತೆ, ಅದು ಸೆಕ್ಷನ್ಸ್ಗಳು ಕಂಪಲ್ಸರಿ. ಹಾಗಂತ ಎಲ್ಲ ಕ್ವೆಶ್ಚನ್ಸನ್ನು ಬರೆದಿಡಬೇಡಿ. ಹಾಗಿದ್ರೆ ನಾವು ಕ್ವೆಶ್ಚನ್ ಪೇಪರ್ ಅನಲೈಸ್ ಮಾಡೋಣ. ಸೆಕ್ಷನ್ A, ಅನ್ನೋಟೇಟ್ ಎನಿ 4 ಆಫ್ ದ ಫಾಲೋಯಿಂಗ್. ಇದು ಅದರ ಹೆಡ್ಡಿಂಗ್ ಬಂದು, ಅದರಲ್ಲಿ ಒಟ್ಟಾಗಿ 6 ಕ್ವೆಶ್ಚನ್ಸ್ ಇದೆ. ಬಟ್ ಅಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನಲ್ಲಿ ಎನಿ 4, ನೀವು ಜಸ್ಟ್ 4 ಮಾತ್ರ ಬರೀರಿ. ಎಲ್ಲವನ್ನು ಕ್ವೆಶ್ಚನನ್ನು ಕೂತ್ಕೊಂಡು ಬರೆದ್ರೆ ಎಂಡಿಗೆ ನಿಮಗೆ ಟೈಮ್ ಸಾಕಾಗೋದಿಲ್ಲ. ಆ ಮೂಲಕ ನಿಮಗೆ ಮಾರ್ಕ್ ಮಿಸ್ ಮಾಡ್ಕೊಳ್ತೀರಿ. ಇಲ್ಲಿ ಇದಕ್ಕೆ ಈ ವಿಭಾಗಕ್ಕೆ ಇರುವಂಥದ್ದು 4 into 5 ಅಂದರೆ 20 ಮಾರ್ಕ್ಸ್. 4 ಕ್ವೆಶ್ಚನ್ಸ್ ಇರ್ತದೆ. ಈಚ್ ಕ್ವೆಶ್ಚನ್ಗೆ 5 ಮಾರ್ಕ್ಸ್ ಕ್ಯಾರಿ ಆಗ್ತದೆ. ಒಟ್ಟಾಗಿ ನೀವು ಈ ಸೆಕ್ಷನಲ್ಲಿ 20 ಮಾರ್ಕನ್ನು ಪಡ್ಕೊಳ್ತೀರಿ. ಅನೋಟೇಟ್ ಅಂದರೆ ಕನ್ನಡದಲ್ಲಿ ಟಿಪ್ಪಣಿ ಬರೆಯಿರಿ ಅಂತ. ಯಾವುದೇ ಒಂದು ಪದ್ಯ ಭಾಗವನ್ನು ಕೊಟ್ಟಾಗ ನಾವು ಕೆಳಗಿನ ಕ್ಲಾಸಸ್ಸಿಂದ, ಪ್ರೈಮರಿಯಿಂದ ಹೈಸ್ಕೂಲಿಂದಲೇ ಕಲ್ತುಕೊಂಡು ಬಂದಿದ್ದೇವೆ. ಯಾವುದೇ ಒಂದು ಪೋಯಮ್ ಕೊಟ್ಟಾಗ ಪೋಯಮ್ನ ಸಂದರ್ಭಗಳು, ಯಾವ ಸಂದರ್ಭದಲ್ಲಿ ಹೇಳಿದರು, ಯಾರು ಹೇಳಿದರು, ಹೇಗೆ ಹೇಳಿದರು, ಅದರ ಭಾವಾರ್ಥ ಏನು, ಇದೆಲ್ಲವನ್ನು ನೀವು ಬರಿಬೇಕಾಗ್ತದೆ. ಹಾಗಂತ ಅಷ್ಟೂ ಪೋಯಮನ್ನು ನೀವು ಬಾಹೇಟ್ ಮಾಡಬೇಕು ಅಂತ ಇಲ್ಲ. ಅಲ್ಲಿ 2 ಲೈನ್ ಕೊಟ್ಟಿದ್ದಾರೆ ಅಂದರೆ ಉಳಿದ ಲೈನನ್ನು ನೀವು ಬರಿತೀರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆ ಥರ ಅಲ್ಲ. ಅಥವಾ ಪೋಯಮ್ ರೆಸಿಟೇಷನ್ ಅಂತ ಏನು ಬರುತ್ತೆ, ಆ ಥರ ಅಲ್ಲ. ನೀವು ಆ ಥರ ಕನ್ಫ್ಯೂಷನ್ ಆಗಬೇಡಿ. ಇದರಲ್ಲಿ ಏನು ಬರುತ್ತೆ ಸೆಂಟೆನ್ಸ್, ಅದರ ಒಳಾರ್ಥ ಏನು, ಯಾವ ಪದ್ಯದಲ್ಲಿ ಬರೆದಿದೆ, ಆ ಪದ್ಯ ಭಾಗವನ್ನು ಬರೆದಂತಹ ಕವಿ ಯಾರು, ಕವಿಯ ಕುರಿತಾಗ ಒಂದಷ್ಟು ಮಾತು, ಅಥವಾ ಕವಿ ಕುರಿತಾದಂತಹ ಏಜ್. ಇಂಗ್ಲೀಷ್ ಲಿಟ್ರೇಚರಲ್ಲಿ ಒಂದಷ್ಟು ಏಜ್ಗಳಿದೆ. ವಿಕ್ಟೋರಿಯನ್ ಏಜ್ ಅಂತ ಇದೆ, ಮತ್ತು ರೊಮ್ಯಾಂಟಿಕ್ ಏಜ್ ಅಂತ ಇದೆ, ಎಲಿಜಬೆಥನ್ ಏಜ್ ಅಂತ ಇದೆ. ಹಾಗೆ ಈ ಎಸ್ಪೆಷಲಿ ಫಸ್ಟ್ ಕ್ವೆಶ್ಚನ್ ಅಥವಾ ಸೆಕೆಂಡ್ ಕ್ವೆಶ್ಚನ್, ಈ ಕ್ವೆಶ್ಚನನ್ನು ಬರೆದಂತಹ ಪದ್ಯ ಭಾಗದ ಕವಿ ಯಾವ ಏಜಿಗೆ ಒಳಗೊಂಡಿದ್ದಾರೆ, ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ನೀವು ರಿವಿಷನಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರ. ಅದನ್ನು ಬರಿಬೇಕಾಗ್ತದೆ ಫಸ್ಟ್. ಆ ನಂತರ ಕವಿಯ ಕುರಿತು ಬರಿಬೇಕು. ಆ ನಂತರ ಸ್ಪೆಸಿಫಿಕ್ ಆಗಿ ಪದ್ಯ ಭಾಗದ ಕುರಿತು ಬರಿಬೇಕಾಗ್ತದೆ. ಹಾಗಂತ ಈ ಪದ್ಯ ಭಾಗವನ್ನು ಕೂತ್ಕೊಂಡು ಬರಿತಾ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿ ಅವರಿಗೆ ಬೇಕಿರೋದು ಜಸ್ಟ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ಕ್ವೆಶ್ಚನ್ ಕೂಡ ಅಗತ್ಯ ಇರೋದಿಲ್ಲ. ನೀವು ಕ್ವೆಶ್ಚನ್ ನಂಬರ್ ಬರೆದ್ರೆ ಆಯಿತು. ಕ್ವೆಶ್ಚನ್ ನಂಬರನ್ನು ಕೂಡ ನೀವು ಹಾಲ್ ಟಿಕೆಟಲ್ಲಿ ಗಮನಿಸಿರ್ಬೋದು. ಕ್ವೆಶ್ಚನ್ ನಂಬರನ್ನು ಯಾವತ್ತೂ ನೀವು ಅಲ್ಲಿ ಮಾರ್ಜಿನ್ ಏನು ಲೈನ್ ಇರುತ್ತೆ ಅದರ ಈ ಕಡೆ ಬರೆಯೋದಲ್ಲ. ಅದೇ ಅಭ್ಯಾಸ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ ಒಂದು ಕಡೆ ಬರೆದು ಆನ್ಸರ್ ಒಂದು ಕಡೆ ಬರಿತಾ ಇರೋದು ಆಗಲ್ಲ. ಆನ್ಸರ್ನ ಒಟ್ಟಿಗೇ ಕ್ವೆಶ್ಚನ್ ನಂಬರ್ ಬರಿಬೇಕು. ಯಾಕಂದರೆ ಇದು OMR ಇವ್ಯಾಲ್ಯೂಯೇಟ್ ಆಗುತ್ತೆ. ಹಾಗಾಗಿ ನೀವು ಕ್ವೆಶ್ಚನ್ ನಂಬರ್ ಎಲ್ಲಿಯಾದರೂ ಹೊರಗಡೆ ಬರೆದ್ರೆ ನಿಮ್ಮ ಕ್ವೆಶ್ಚನ್ ನಂಬರ್ ಅಲ್ಲಿ ಮೈನಸ್ ಆಗಿ ನಿಮ್ಮ ಹಿಂದಿನ ಕ್ವೆಶ್ಚನಿಗೆ ಅದು ಆ್ಯಡ್ ಆಗಿ ನೀವು ಅಲ್ಲಿ ಮಾರ್ಕ್ ಮಿಸ್ ಮಾಡೋ ಚಾನ್ಸಸ್ ತುಂಬ ಇರ್ತದೆ. ನಿಮಗೆ ಮಾರ್ಕ್ ಇಂಡೈರೆಕ್ಟಾಗಿ ಮಿಸ್ ಆಗ್ಬೋದು. ನೀವೆಷ್ಟು ಬರೆದ್ರೂ ಯೂಸ್ ಆಗದೇ ಇರ್ಬೋದು. ಹಾಗಾಗಿ ಕೇರ್ಫುಲ್ಲಾಗಿ ಕ್ವೆಶ್ಚನ್ ನಂಬರ್ನ ಆನ್ಸರ್ನ ಪಕ್ಕದಲ್ಲಿ, ಅಂದರೆ ಆನ್ಸರ್ ಎಲ್ಲಿ ಬರಿತೀರಿ ಆ ಪ್ಲೇಸಲ್ಲಿ ಸಣ್ಣದಾಗಿ ಬರೆಯಿರಿ. ಸ್ವಲ್ಪ ಜಾಗ ಬಿಟ್ಟು ಆನ್ಸರ್ ಬರಿತಾ ಹೋಗಿ.
ನಾನು ಮೊದಲೇ ಹೇಳಿದಾಗೆ ಈ ಮೇಯ್ನಲ್ಲಿ ನಿಮಗೆ ಬರಿಬೇಕಾಗಿರೋದು 4 ಕ್ವೆಶ್ಚನ್ಸ್ ಮಾತ್ರ. ಹಾಗಂತ ಉಳಿದ 2 ಕ್ವೆಶ್ಚನ್ಸನ್ನು ಯಾವುದನ್ನು ಬೇಕಾದರೂ ನೀವು ಸ್ಕಿಪ್ ಮಾಡಿ ಬೇಕಾದನ್ನು ಬರಿಬೋದು. ಬಟ್ ಕ್ವೆಶ್ಚನ್ ನಂಬರ್ ಸರಿಯಾಗಿ ಇರಲಿ. ನಿಮಗೆಲ್ರಿಗೂ ಒಂದು ಡೌಟ್ ಇರ್ಬೋದು, ಇಲ್ಲಿ 5 ಮಾರ್ಕ್ ಇದೆ ಈಚ್ ಕ್ವೆಶ್ಚನ್ಸ್ಗೆ, ಹಾಗಂತ ನಾವು ಎಷ್ಟು ಬರಿಬೇಕು, ಎಷ್ಟು ಪೇಜ್ಗಳನ್ನು ಬರಿಬೇಕು? ನಮಗೆ ಒಂದು ಲೆಕ್ಚರರ್ ನಮ್ಮ ಪರ್ಸ್ನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಮಾಡ್ತಾರೆ ನಮ್ಮ ಕೋರ್ಸ್ಗಳಲ್ಲಿ. ಆಗ ಹೇಳಿದಂತಹ ಮಾತು, ನೀವೆಷ್ಟು ಪೇಜ್ ಬರಿತೀರಿ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ಯಾವ ವಿಷಯವನ್ನು ಬರಿತೀರಿ. ಫಾರ್ ಎಕ್ಸಾಂಪಲ್ ಒಂದು 10 ಮಾರ್ಕಿಗೆ ಎಲ್ಲರೂ ಒಂದು 4 ಪೇಜನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, 4 ಪೇಜ್ ಇರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಅವರು ಹೇಳೋದು, ನಾನು ಇವ್ಯಾಲ್ಯೂಯೇಟ್ ಮಾಡುವಾಗ ಅದರಲ್ಲಿ ಅರ್ಧ ಪೇಜ್ ಇದ್ದರೂ ನಾನು ಫುಲ್ ಮಾರ್ಕ್ ಕೊಡ್ತೇನೆ, ಅದರ ವಿಷಯವನ್ನು ನಾನು ನೋಡ್ತೇನೆ ಅಂತ ಆ ಲೆಕ್ಚರರ್ ಹೇಳ್ತಾಯಿದ್ರು. ಹಾಗಾಗಿ ನೀವು ಪೇಜ್ ತುಂಬಿಸುವುದಕ್ಕಿಂತ ಮುಖ್ಯವಾಗಿ ಆ ಆನ್ಸರ್ನ ಕ್ವಾಲಿಟಿಗೆ ಇಂಪಾರ್ಟೆಂಟ್ ಕೊಡಿ. ತುಂಬ ಪ್ರಾಕ್ಟೀಸ್ ಮಾಡಿ, ಆಗ ತನ್ನಿಂತಾನೇ ಆನ್ಸರ್ನ ಕ್ವಾಲಿಟಿ ಜಾಸ್ತಿ ಆಗ್ತದೆ, ಪ್ಲಸ್ ಮಾರ್ಕ್ ಕೂಡ ಒಳ್ಳೆಯದು ಬರ್ತದೆ. ಹಾಗಿದ್ರೆ ನಾವು ಮುಂದುವರಿದು 2ನೇ ಸೆಕ್ಷನ್ಗೆ ಅಥವಾ ಸೆಕ್ಷನ್ ಬಿಗೆ ಹೋಗೋಣ. ಆನ್ಸರ್ ಎನಿ 3 ಕ್ವೆಶ್ಚನ್ಸ್ ವಿದೌಟ್ ಇಮಿಟಿಂಗ್ ಪೊಯೆಟ್ರಿ ಆರ್ ನಾವೆಲ್. ಇಲ್ಲಿ ಜಸ್ಟ್ 3 ಕ್ವೆಶ್ಚನ್ಸನ್ನು ಮಾತ್ರ ಬರಿಬೇಕು. ಹಾಗಂತ ನಿಮಗೊಂದು ಕಂಡೀಷನ್ಸ್ ಅಪ್ಲೈ ಆಗ್ತದೆ. ಅದೇನೆಂದರೆ, ನೀವು ಆ 3 ಕ್ವೆಶ್ಚನ್ನನ್ನು ಇಲ್ಲಿ ಬರೀ ಪೋಯೆಟ್ರಿಯಲ್ಲೇ ಬರೆಯೋದು ಅಥವಾ ಬರೀ ನಾವೆಲಲ್ಲೇ ಬರೆಯೋದು ಅಲ್ಲ. ಇಲ್ಲಿ ದಿ ಗೈಡ್ ಕೊಟ್ಟಿದ್ದಾರೆ, ಅದು ನಾವೆಲ್. ಹಾಗಂತ ನೀವು ಅದನ್ನು ಚೆನ್ನಾಗಿ ಓದಿದ್ದೇನೆ ಅಂತೇಳಿ 3 ಕ್ವೆಶ್ಚನ್ಸನ್ನು ಅದರಲ್ಲೇ ಬರೆದು ನೆಕ್ಸ್ಟ್ ಮುಂದುವರಿಯೋದು ಅಲ್ಲ. ಅಲ್ಲಿ ಕೆಲವು ಕ್ವೆಶ್ಚನನ್ನು ನೀವು ಪೊಯೆಟ್ರಿಯಿಂದೂ ತಗೊಳ್ಬೇಕು. ಅದು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಇರ್ಬೋದು ಅಥವಾ ಡ್ಯಾಫಡಿಲ್ಸ್ ಇರ್ಬೋದು, ಅದರಲ್ಲೂ ಒಂದು ಕ್ವೆಶ್ಚನ್ ತಗೊಳ್ಬೇಕು ಅಥವಾ 2 ಕ್ವೆಶ್ಚನ್ಸ್ ತಗೊಳ್ಬೇಕು. ಇದರಲ್ಲೂ ಕೂಡ ತಗೊಳ್ಬೇಕು, ಯಾವುದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ವಿದೌಟ್ ಇಮಿಟಿಂಗ್ ಪೊಯೆಟ್ರಿ ಆರ್ ನಾವೆಲ್ ಎರಡರಲ್ಲೂ ಸಮನಾಗಿ ಹಂಚಿಕೊಂಡು ತಗೊಳ್ಳಿ ಅನ್ನುವ ಅರ್ಥದಲ್ಲಿ ಕೊಟ್ಟಿದ್ದಾರೆ. ಹಾಗಂತ ನೀವು 3 ಕ್ವೆಶ್ಚನ್ಸ್ ಇದೆ ಅಂತ ಒಂದೂವರೆ ತಗೊಳ್ಳಿಕ್ಕಾಗೋದಿಲ್ಲ. ಬಟ್ 2 ಒಂದು ವಿಭಾಗಕ್ಕೆ ಮತ್ತು ಒಂದು ಕ್ವೆಶ್ಚನನ್ನು ಇನ್ನೊಂದು ವಿಭಾಗದಿಂದ ತಗೊಳ್ಬೋದು. ಇದಕ್ಕೆ ಒಟ್ಟಾಗಿ 10 ಮಾರ್ಕ್ಸ್ ಇದೆ. 10 ಮಾರ್ಕಿನ ಕ್ವೆಶ್ಚನ್ಸ್ ಇದು. ಈ ಕ್ವೆಶ್ಚನ್ಸಲ್ಲಿ ಏನು ಡೌಟ್ ಬಂದಿರಲಿಕ್ಕಿಲ್ಲ ಅಂದ್ಕೊಳ್ತೇನೆ, ಯಾಕಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ತುಂಬ ಈಸಿ ಇರ್ತದೆ. ಕೆಲವೊಂದು ಅದರಲ್ಲಿ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಬಗ್ಗೆ ಹೇಳಲಿಕ್ಕಿರ್ತದೆ, ಒಂದೊಂದು ಸಲ ಅದರಲ್ಲಿ ಕ್ರಿಟಿಕಲ್ ಅನಲೈಸ್ ಮಾಡಲಿಕ್ಕಿರ್ತದೆ. ಕೆಲವೊಂದು ಕ್ವೆಶ್ಚನ್ಸ್ ಸಮ್ಮರಿ ಥರ ಥೀಮ್ಸನ್ನು ಬರೀಲಿಕ್ಕೆ ಹೇಳ್ತಾರೆ. ಕ್ವೆಶ್ಚನ್ಸ್ ರಿಲೇಟಾಗಿ ಯೋಚನೆ ಮಾಡಿ ಅದರಲ್ಲಿ ಕೂಡ ಪ್ರತಿ ಕ್ವೆಶ್ಚನಿಗೆ 3 ಪಾರ್ಟಲ್ಲಿ ಡಿವೈಡ್ ಮಾಡಿಕೊಂಡು ಬರೆಯೋದು ಒಳ್ಳೆಯ ಲಕ್ಷಣ ಅಂತ ನಂಗೆ ಅನಿಸುತ್ತೆ. ಅಂದರೆ ಇಂಟ್ರೊಡಕ್ಷನ್ ಕೊಡ್ಬೋದು, ಮತ್ತು ಆನಂತರ ಮುಂದುವರಿದು ಆನ್ಸರ್ನ ಬಾಡಿ ಪಾರ್ಟಲ್ಲಿ ಅದರಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಮಧ್ಯದಲ್ಲಿ ಬರೆಯುವಂಥದ್ದು. ಎಂಡಲ್ಲಿ ಪುನಃ ಇಡೀ ಕ್ವೆಶ್ಚನಲ್ಲಿ ಏನಿದೆ ಅನ್ನೋದನ್ನು ಕನ್ಕ್ಲೂಷನನ್ನು ಮಾಡೋದು. ಹಾಗೆ 3 ಪಾರ್ಟಲ್ಲಿ ಡಿವೈಡ್ ಮಾಡಿ ಬರೆದ್ರೆ ಆನ್ಸರ್ನ ತೂಕ ಇನ್ನೂ ಜಾಸ್ತಿ ಆಗ್ತದೆ. ಇವ್ಯಾಲ್ಯೂಯೇಟ್ ಮಾಡುವವರಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಕೊಡುವ ಅಂತ ಅನಿಸ್ತದೆ. ಕ್ವೆಶ್ಚನ್ ಬೈ ಕ್ವೆಶ್ಚನ್ ನೋಡೋದಿದ್ರೆ, ರೈಟ್ ಅ ಕ್ರಿಟಿಕಲ್ ಅಪ್ರಿಸಿಯೇಷನ್ ಆಫ್ ದ ಪೋಯಮ್ ಅಪಾನ್ ದ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ಅದು ಆ ಪೋಯಮ್ಗೆ ರಿಲೇಟ್ ಆಗಿದೆ. ಕ್ರಿಟಿಕಲಿ ಅನಲೈಸ್ ಮಾಡಬೇಕು, ಹೇಗಿದೆ ಫುಲ್ ಪೋಯಮ್ ಅನ್ನೋದು. ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ದ ಇಂಪ್ಯಾಕ್ಟ್ ಆಫ್ ದ ಡ್ಯಾಫಡಿಲ್ಸ್ ಆನ್ ಹಿಮ್ ಇನ್ ದ ಪೋಯಮ್. ಆ ಪೋಯೆಟ್ ಮೇಲೆ ಡ್ಯಾಫಡಿಲ್ಸಿಂದ ಏನು ಇಂಪ್ಯಾಕ್ಟ್ ಆಯಿತು ಅನ್ನೋದನ್ನು, ಆ ಪದ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಹೇಳಬೇಕು. ಹಾಗೆ ಮುಂದುವರಿದು, ನೋಟ್ ಆನ್ ರಾಜು ಆ್ಯಂಡ್ ರೋಸಿ ರಿಲೇಷನ್ಶಿಪ್ ಇನ್ ದ ನಾವೆಲ್ ದ ಗೈಡ್. ಅವರಿಬ್ಬರ ರಿಲೇಷನ್ಶಿಪ್ಪಿನ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಬರೆದ್ರೆ ಆಯಿತು. ನೆಕ್ಸ್ಟ್, ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ವಿಲನ್ ಇನ್ ದ ನಾವೆಲ್ ದ ಗೈಡ್. ಯಾರು ಬರ್ತಾರೆ ಅವರ ಕ್ಯಾರೆಕ್ಟರ್ನ ವೇಲನ್ನ ಕ್ಯಾರೆಕ್ಟರನ್ನು ಬರಿಬೇಕಾಗ್ತದೆ. ಡಿಸ್ಕಸ್ ರಾಜಸ್ ರೋಲ್ ಆ್ಯಸ್ ಅ ಹೋಲಿ ಮ್ಯಾನ್ ಇನ್ ದ ಗೈಡ್. ಅದೇ ರಾಜ ಅವರು ಏನು ಪಾತ್ರ ಮಾಡ್ತಾರೆ ಆ ಗೈಡಲ್ಲಿ, ಅದನ್ನು ಬರಿಬೇಕಾಗ್ತದೆ. ಮುಂದೆ ಸೆಕ್ಷನ್ ಸಿ ನೋಡುವ. ಆನ್ಸರ್ ಎನಿ 3 ಕ್ವೆಶ್ಚನ್ಸ್. ಕ್ವೆಶ್ಚನ್ 12 ಈಸ್ ಕಂಪಲ್ಸರಿ. ಜಸ್ಟ್ ನೀವು 3 ಕ್ವೆಶ್ಚನ್ಸ್ ಬರೆದ್ರಾಯಿತು. ಕಂಡೀಷನ್ಸ್ ಏನಂದರೆ, 12th ಕ್ವೆಶ್ಚನ್ ಏನಿದೆ ನೆಕ್ಸ್ಟ್, ಅದು ಕಂಪಲ್ಸರಿಯಾಗಿ ಬರೀಲೇಬೇಕು. ಅದನ್ನು ಒಂದು ಬರೆದು ಮತ್ತೆರಡು ಕ್ವೆಶ್ಚನಿಗೆ ನಿಮ್ಮ ಚಾಯ್ಸಲ್ಲಿ ಯಾವುದನ್ನು ಬೇಕಾದರೂ ನೀವು ಬರಿಬೋದು. ತುಂಬ ಅಂತಹ ಕ್ವೆಶ್ಚನ್ಸ್ ಇದೆ. ಕ್ವೆಶ್ಚನ್ಸ್ 12ಅಲ್ಲೂ ನೀವು ನೋಡ್ಬೋದು 2 ಕ್ವೆಶ್ಚನ್ ಇದೆ. 2ರಲ್ಲಿ ಒಂದನ್ನು ಮಾತ್ರ ಬರೆದ್ರೆ ಸಾಕು. ಅವರು ಕಂಪಲ್ಸರಿ ಅಂತ ಹೇಳಿದ ತಕ್ಷಣ 2ಅನ್ನು ಬರೆದು ಬಿಡಬೇಡಿ. ಅದಕ್ಕೆ 10 ಮಾರ್ಕ್ಸ್ ಕ್ಯಾರಿ ಆಗ್ತದೆ. ಒಂದು ಕ್ವೆಶ್ಚನ್ ನೀವು ಬರೆದ್ರೆ, ಆನ್ಸರ್ ಬರೆದ್ರೆ 10 ಮಾರ್ಕ್ಸ್ ಸಿಗ್ತದೆ. ಹಾಗೆ ಕ್ವೆಶ್ಚನ್ ನಂಬರ್ 13, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ಗಿವನ್ ಬಿಲೋ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟ ಕ್ವೆಶ್ಚನ್ಸ್ ತುಂಬ ಇರ್ತದೆ. ಅದಕ್ಕೆ 1 by 1 ಆನ್ಸರ್ ಮಾಡ್ತಾ ಹೋಗಬೇಕು. 5 ಕ್ವೆಶ್ಚನ್ಸ್ ಇದೆ, ಅಂದರೆ 2 ಮಾರ್ಕ್ಸ್ ಈಚ್ ಕ್ವೆಶ್ಚನ್ಸಿಗೆ ಇದೆ. 2 ಮಾರ್ಕ್ಸಿಗೆ ಆ ಕ್ವೆಶ್ಚನ್ಸನ್ನು ನೀವು ಅಟೆಂಡ್ ಮಾಡಬೇಕು. ಆನ್ಸರ್ ಆಲ್ರೆಡಿ ಪ್ಯಾಸೇಜಲ್ಲಿ ಇದೆ. ಹೊರಗಡೆಯಿಂದ ಎಲ್ಲೆಂದೂ ನಿಮ್ಮ ನಾಲೆಜ್ ಯೂಸ್ ಮಾಡುವ ಅಗತ್ಯ ಇಲ್ಲ. ಇಲ್ಲಿದ್ದದನ್ನೇ ಆ್ಯಸ್ ಇಟ್ ಈಸ್ ಓದಿಕೊಂಡು ಯೋಚನೆ ಮಾಡಿ ಬರೆದ್ರೆ ಆಯಿತು. ನೆಕ್ಸ್ಟ್ ನಾವು ಕ್ವೆಶ್ಚನ್ ನಂಬರ್ 14 ನೋಡುವ. ಎಕ್ಸ್ಪಾಂಡ್ 2 ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಮೋರ್ ದ್ಯಾನ್ ಅ
ಪೇಜ್ ಈಚ್. ಒಂದು ಪೇಜಿಗಿಂತ ಜಾಸ್ತಿ ಬರಿಬಾರ್ದು ಈ ಕ್ವೆಶನ್ಸಿಗೆ. ಯಾವುದಾದ್ರೂ ಎರಡು, ಇದರಲ್ಲಿ ಎಷ್ಟು 4 ಕೊಟ್ಟಿದ್ದಾರೆ, ನಿಮಗೆ ಚಾಯ್ಸ್ 2 ಕೊಟ್ಟಿದ್ದಾರೆ ಆಲ್ರೆಡಿ. 2 ಮಾತ್ರ ಒಂದು ಪೇಜಿಗಿಂತ ಜಾಸ್ತಿ ಆಗದಂತೆ ನೋಟ್ ಮಾಡಬೇಕು. ಇದಕ್ಕೆ 2 ಕ್ವೆಶನ್ಸಿಗೆ ಅಂದರೆ 5 ಮಾರ್ಕ್ ಇದೆ. ಒಂದು ಕ್ವೆಶನಿಗೆ 5 ಮಾರ್ಕ್ ಕ್ಯಾರಿ ಆಗ್ತದೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್, ವರ್ಕ್ ಈಸ್ ವರ್ಷಿಪ್, ಆಲ್ ದ ಗ್ಲಿಟರ್ಸ್ ಈಸ್ ನಾಟ್ ಅ ಗೋಲ್ಡ್. ಕನ್ನಡದಲ್ಲಿ ನೋಡಿರ್ಬೋದು ಗಾದೆ ವಿಸ್ತರಿಸಿ ಅಂತ, ಅದೇ ಥರ ಇದನ್ನು ಎಕ್ಸ್ಪಾಂಡ್ ಮಾಡಿ ಬರೆದ್ರೆ ಆಯಿತು. ಇದರ ಮೀನಿಂಗ್ ಏನು, ಎಲ್ಲೆಲ್ಲ ಅಪ್ಲೈ ಆಗ್ತದೆ, ಹೇಗೆ ಅಪ್ಲೈ ಆಗ್ತದೆ, ಈ ಥರ ಎಲ್ಲ ಒಂದು ಪೇಜಿನಷ್ಟು ಕವರ್ ಆಗುವ ಹಾಗೆ ಇಂಟ್ರಡಕ್ಷನ್ ಮತ್ತು ಬಾಡಿ ಆ್ಯಂಡ್ ಕಂಕ್ಲೂಷನ್ ಯೂಸ್ ಮಾಡಿಕೊಂಡು ಬರೆದ್ರೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ. ನಿಮಗೆ ಆ ಮೇನ್ ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಈ ಸೆಕ್ಷನಲ್ಲಿ ನೀವು ಅಟೆಂಡ್ ಮಾಡಬೇಕಾದ್ದು 3 ಕ್ವೆಶನ್ಸ್ ಮಾತ್ರ. ಅದರಲ್ಲಿ ಆಲ್ರೆಡಿ 12th 1 ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಿದ್ದ ಕಾರಣ ಇಷ್ಟರಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ ಇದೆ. ಇಷ್ಟರಲ್ಲಿ ನೀವು 2 ಮಾತ್ರ ಚೂಸ್ ಮಾಡಲಿಕ್ಕಿರೋದು. ಕ್ವೆಶನ್ ನಂಬರ್ 13, 14, 15, 16 4 ಕ್ವೆಶನಲ್ಲಿ ನೀವು 2 ಮಾತ್ರ ಚೂಸ್ ಮಾಡಿ 2 ಬಿಟ್ಟು ಬಿಡ್ಬೋದು. ಕ್ವೆಶನ್ ನಂಬರ್ 15 ನೋಡಿದರೆ, ಯೂಸ್ 4 ಆಫ್ ದ ಫಾಲೋಯಿಂಗ್ ಇಡಿಯಮ್ಸ್ ಇನ್ ಸೆಂಟೆನ್ಸಸ್ ಆಫ್ ಯುವರ್ ಓನ್. ಇಲ್ಲಿ ಇಡಿಯಮ್ಸ್ ಕೊಟ್ಟಿದ್ದಾರೆ, ಅದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಯೂಸ್ ಮಾಡಿಕೊಂಡು ಬರಿಬೇಕು. ಅದರಲ್ಲಿ ಕೂಡ ಆಪ್ಷನ್ಸ್ ಇದೆ. 4 ಮಾತ್ರ ಬರೆದ್ರೆ ಸಾಕು. ಇಲ್ಲಿ 6 ಕೊಟ್ಟಿದ್ದಾರೆ, ನೀವು ಏನೇ 4 ಚೂಸ್ ಮಾಡಿ ಬರೀರಿ. ಈಚಿಗೆ 2 ಮಾರ್ಕ್ಸ್ ಕ್ಯಾರಿ ಆಗ್ತದೆ. ಬಿ ಬಂದು ಚೇಂಜ್ ದ ವಾಯ್ಸ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸಲ್ಲಿದೆ. ಯಾವ ವಾಯ್ಸಲ್ಲಿದೆ ಅದರ ಆಪೋಸಿಟ್ ವಾಯ್ಸಲ್ಲಿ ನೀವು ಸೆಂಟೆನ್ಸ್ ಫ್ರೇಮ್ ಮಾಡಿ ಬರಿಬೇಕು. ಅದಕ್ಕೆ 2 ಕ್ವೆಶನ್ಸನ್ನು 2 ಮಾರ್ಕ್ ಕ್ಯಾರಿ ಆಗ್ತದೆ ಒಂದೊಂದು ಸೆಂಟೆನ್ಸ್ಗೆ. ಅದು B1 ಚೇಂಜ್ ದ ವಾಯ್ಸ್, ನೀವು 2 ಕೂಡ ಬರಿಬೇಕಾಗ್ತದೆ. ಪ್ರತಿಯೊಂದಕ್ಕೂ 1 ಮಾರ್ಕ್ ಈಚ್ ಇದೆ. ಕ್ವೆಶನ್ ನಂಬರ್ 16 ನೋಡುವ. ಪ್ರೊವೈಡ್ ಸಿನೋನಿಮ್ ಫಾರ್ ದ ಫಾಲೋಯಿಂಗ್. ಸಿನೋನಿಮ್ ಅಂದರೆ ಮೀನಿಂಗ್. ಬ್ಯೂಟಿಫುಲ್ ಅಂದ್ರೇನು, ನೀಡ್ ಅಂದ್ರೇನು ಅಂತ ಒಂದೊಂದು ಸಿನೋನಿಮ್ ಬರೆದ್ರೆ ಸಾಕು. ಸಿನೋನಿಮ್ಸ್ ಅಂದ ಕಾರಣ ಒಂದಕ್ಕಿಂತ ಜಾಸ್ತಿ ಕೂಡ ಬರಿಬೋದು. 4ಕ್ಕೂ ಬರಿಬೇಕಾದ ಕಾರಣ ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಇದೆ. ಪ್ರೊವೈಡ್ ಆ್ಯಂಟೋನಿಮ್ ಅಂದರೆ ಆಪೋಸಿಟ್ ಬರಿಬೇಕು. 4 ಕೊಟ್ಟಿದ್ದಾರೆ, ಒಂದಕ್ಕೆ 1 ಮಾರ್ಕ್ ಕ್ಯಾರಿ ಆಗ್ತದೆ. ನೆಕ್ಸ್ಟ್ ಸಿ ಬಂದು ಪ್ರೊವೈಡ್ 1 ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಫಾರ್ 2 ಆಫ್ ದ ಫಾಲೋಯಿಂಗ್. ಇಲ್ಲಿ 4 ಕೊಟ್ಟಿದ್ದಾರೆ, ಯಾವುದಾದ್ರು 2ಕ್ಕೆ 1 ವರ್ಡ್ ಕೊಡಬೇಕು. ಐ ಡಿ ಸೆಂಟೆನ್ಸಿಗೆ ರಿಲೇಟ್ ಆದಾಗೆ ಒಂದು ವರ್ಡ್ ಇರ್ತದೆ, ಅದನ್ನು ನೀವು ಬರಿಬೇಕಾಗ್ತದೆ. 1 ಹೂ ಕೆನಾಟ್ ರೀಡ್ ಆ್ಯಂಡ್ ರೈಟ್ ಇಲ್ಲಿಟ್ರೇಟ್ ಅನ್ನೋದು ಆನ್ಸರ್. ಈ ಥರ ಎಲ್ಲ ಕ್ವೆಶನಿಗೆ ಆನ್ಸರ್ ನಿಮ್ಮ ವರ್ಕ್ ಬುಕ್ಕಲ್ಲಿ, ನಿಮ್ಮ ಸ್ಟಡಿ ಮೆಟೀರಿಯಲಲ್ಲಿ ಇರ್ತದೆ. ಆ ಕೆಟಗರಿಯಲ್ಲಿ ಅದನ್ನು ಓದಿದರೆ ನೀವು ಏಬಲ್ ಇರ್ತೀರಿ. ಇಲ್ಲದಿದ್ರೆ ನಿಮಗೆ ಜನರಲ್ ಆಗಿ ಕೂಡ ಗೊತ್ತಿರ್ತದೆ. ಅದರಲ್ಲಿ ಎನಿ 2 ಬರೀರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಿಮಗೆ ಆಪ್ಷನ್ಸ್ ತುಂಬ ಇದೆ. ಇವಿಷ್ಟು ಮಾಹಿತಿ ಕ್ವೆಶನ್ ಪೇಪರಿಗೆ ಸಂಬಂಧಪಟ್ಟಂತೆ. ಇನ್ನೇನಾದರೂ ನಿಮಗೆ ಎಕ್ಸ್ಟ್ರಾ ಕ್ವೆಶನ್ಸ್ ಇತ್ತು, ಡೌಟ್ಸ್ ಇತ್ತು ಅಂತಾದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬರೆದು ತಿಳಿಸಿ. ನೆಕ್ಸ್ಟ್ ಪಾರ್ಟ್ ಮಾಡುವ ಯೋಚನೆ ಬೇಕಾದರೆ ಮಾಡ್ತೇನೆ. ತುಂಬ ಕ್ವೆಶನ್ಸ್ ಇದ್ದರೆ ಪಾರ್ಟ್ 2 ಕೂಡ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡೋ ಪ್ರಯತ್ನ ಮಾಡ್ತೇನೆ. ನಿಮಗೆ ನನ್ನ ಈ ಪ್ರಯತ್ನ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ನಿಮ್ಮ ಒಪಿನಿಯನನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ, ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಟೈಮ್ ಮ್ಯಾನೇಜ್ಮೆಂಟ್. ನೀವು ಎಷ್ಟು ಟೈಮ್ನೊಳಗೆ ಕರೆಕ್ಟಾಗಿ ಬರಿತೀರಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ನಿಮಗಿರೋದು ಜಸ್ಟ್ 3 ಗಂಟೆ. ಅದರಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಟೈಮ್ ಸಾಕಾಗೋದಿಲ್ಲ. ತುಂಬ ವಿಷಯ ಗೊತ್ತಿರ್ತದೆ, ಆದರೆ ಬರೀಲಿಕ್ಕೆ ಟೈಮ್ ಸಾಕಾಗದೇ ಇರುವ ಕಾರಣ ಸಮಯ ನಿರ್ವಹಣೆ ಅನ್ನೋದು ಪರೀಕ್ಷೆಯಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಟೈಮನ್ನು ನೋಡಿಕೊಂಡು ಬರಿತಾ ಹೋಗಿ, ಇಲ್ಲಾಂದರೆ ಕೊನೆಯಲ್ಲಿ ಕ್ವೆಶನ್ಸ್ ಬಾಕಿಯಾಗಿ ನಿಮಗೆ ಮಾರ್ಕ್ ಕಳೆದುಕೊಳ್ಳುವ ಚಾನ್ಸಸ್ ತುಂಬ ಇರ್ತದೆ. ದಯವಿಟ್ಟು ಗಮನಿಸಿ. ಇಲ್ಲಿ ಒಂದಷ್ಟು ಸಪ್ಲಿಮೆಂಟರಿ ಮಾಡೆಲ್ ಕ್ವೆಶನ್ ಪೇಪರ್ ಸಿಕ್ಕಿತ್ತು ನನಗೆ, ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಇದು ಸ್ಪಷ್ಟವಾಗಿ ಕಾಣೋದಿಲ್ಲ ಅಂತ ಗೊತ್ತು, ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೇನೆ. ಈ ಕ್ವೆಶನ್ ಪೇಪರ್ ಆ ಲಿಂಕ್ ಮೂಲಕ ನಿಮಗೆ ಸಿಗ್ತದೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ವಂದನೆಗಳು.